ಹಾಯ್ ಫ್ರೆಂಡ್ಸ್, ಮಧ್ಯಾಹ್ನ ಒಬ್ಬಳೇ ಮನೇಲಿದ್ದಾಗ ಏನು ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಚಪಾತಿನೂ ಇತ್ತು, ಪಲ್ಯನೂ ಇತ್ತು, ಆದರೆ ತಿನ್ನೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಅದಕ್ಕೆ ಚಪಾತಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿದೆ. ಇಲ್ಲಿ ಮಹಾರಾಷ್ಟ್ರದಲ್ಲಿ ಚಪಾತಿ ಚೂಡ ಅಂತೇಳಿ ಕರೀತಾರೆ. ರಾತ್ರಿ ಮಿಕ್ಕಿದ ಚಪಾತಿ ಇದ್ರೂ ಮಾಡ್ಬೋದು, ಇಲ್ಲ ಮಾರ್ನಿಂಗ್ ಮಾಡಿದ್ದಿದ್ರೂ ಮಾಡ್ಬೋದು. ಮಿಕ್ಸರಲ್ಲಿ ಅದನ್ನು ಒಂದು ಟೈಮು ಮಿಕ್ಸರಿಗೆ ಹಾಕಿದ್ಮೇಲೆ ಅದು ಸಣ್ಣ ಪುಡಿ ಥರ ಆಗುತ್ತೆ. ಅದಕ್ಕೆ ಒಗ್ಗರಣೆ ಮಾಡಬೇಕು. ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡಬೇಕು. ಹಸಿಮೆಣ್ಸಿನ್ಕಾಯಿ ಇಲ್ಲ ಬೇಡ ಅಂತ ಅಂದವರು ಖಾರ ಪುಡಿ ಹಾಕ್ಕೋಬೋದು. ಟೊಮೊಟೊ ಹಣ್ಣು ಆಪ್ಷನಲ್. ಟೊಮೊಟೊ ಹಣ್ಣು ಬೇಡ ಅಂತ ಹೇಳಿದವರು ನಿಂಬೆಹಣ್ಣು ಹಾಕ್ಬಿಟ್ಟು ಮಾಡ್ಬೋದು. ಅದನ್ನು ಚೂಡ ಚಪಾತಿದು ಮಿಕ್ಸರಿಗೆ ಹಾಕಿದ್ದನ್ನು ಹಾಕಿ ಕಲಸಿ ಬಿಸಿ ಮಾಡಿದರೆ ತಿನ್ನೋಕ್ಕೆ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಇರೋದ್ರಿಂದ ಮಳೆಗಾಲದಲ್ಲಿ ಇದೆಲ್ಲ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಚಪಾತಿ ಪಲ್ಯ ಆರಿರುತ್ತಲ್ಲ ಅದಕ್ಕೆ. ತಿಂದಾದಮೇಲೆ ನನ್ನ ಮಗಳು ಸ್ಕೂಲಿಂದ ಬಂದಳು. ಅವಳು ಸ್ಟಡೀಸ್ ಎಲ್ಲ ತೊಗೊಂಡಾದ್ಮೇಲೆ ಅವಳು 2 ಡೇಸಿಂದ ಅಂತಿದ್ಲು ಅದು ಟ್ರೆಂಡಿಂಗಲ್ಲಿರೋ ರೀಲ್ ಮಾಡೋಣ ಅಂತ ಹೇಳಿ. ಹಳದಿ ಪೌಡರ್ನ ಗ್ಲಾಸಿಗೆ ಹಾಕೋದು. ಸೊ ಅದನ್ನು ಮಾಡ್ತಾಯಿದ್ವಿ. ಅವಳ ರಿಯಾಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ಅದು ಗ್ಲಾಸಲ್ಲಿ ಹಳದಿ ಹಾಕಿದಾಗ ಪೂರ ಮನೆ ತುಂಬ ಎಲ್ಲೋ ಆಗುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಅವಳು ತುಂಬ ಖುಷಿಪಟ್ಟಳು ನೋಡಿ.